ಎನ್ಟಿಎ 47 ಅಧಿಕಾರಿಗಳ ವಜಾ ಬಗ್ಗೆ ಅಖಿಲೇಶ್ ಯಾದವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರದ ವಿರುದ್ಧ ಸಂಸದ ಅಖಿಲೇಶ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ. 47 ಅಧಿಕಾರಿಗಳ ವಜಾ ಕೇವಲ ಕಣ್ಣೊರೆಸುವಂತಹ ತಂತ್ರ. ಎನ್ಟಿಎ ಸಂಸ್ಥೆಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬೇಕು. ಯಾಕಂದ್ರೆ ಇದು ಮೊದಲನೇ ಬಾರಿ ಆಗಿರುವಂತಹ ಸೋರಿಕೆ ಅಲ್ಲ. ಪ್ರತಿ ಬಾರಿ ಕೂಡ ಹಲವಾರು ಬಾರಿ ಈ ರೀತಿಯಾದಂತಹ ಸಮಸ್ಯೆ ಆಗಿದೆ. ಎಕ್ಸ್ನಲ್ಲಿ ಸಂಸದ ಅಖಿಲೇಶ್ ಯಾದವ್ ಪೋಸ್ಟ್ ಮಾಡಿದ್ದಾರೆ. ತೋರಿಕೆಗೆ ಕೇವಲ ಸಿಬ್ಬಂದಿ ಫಲಕವನ್ನ ಬದಲಾಯಿಸಬೇಡಿ, ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಿ ಅಂತ ಅಖಿಲೇಶ್ ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿರುವಂಥದ್ದು 47 ಅಧಿಕಾರಿಗಳನ್ನ ವಜಾ ಮಾಡಿದೆ. ಆದರೆ ಎನ್ಟಿಎ ಅಧಿಕಾರಿಗಳೇನಿದ್ದಾರೆ 47 ಅಧಿಕಾರಿಗಳನ್ನ ವಜಾ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಖಿಲೇಶ್ ಯಾದವ್ ಪ್ರತಿಕ್ರಿಯೆ ನೀಡಿದ್ದಾರೆ. 47 ಅಧಿಕಾರಿಗಳ ವಜಾ ಕೇವಲ ಕಣ್ಣೊರೆಸುವಂತಹ ತಂತ್ರ. ಎನ್ಟಿಎ ಸಂಸ್ಥೆಯ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು. ಅಲ್ಲಿ ವ್ಯವಸ್ಥೆನೇ ಬದಲಾಗಬೇಕು. ಕೇವಲ ಅಧಿಕಾರಿಗಳ ನಾಮಫಲಕವನ್ನ ಬದಲಾವಣೆ ಮಾಡಿದ್ರೆ ಸರಿ ಹೋಗೋದಿಲ್ಲ. ಎಕ್ಸ್ನಲ್ಲಿ ಸಂಸದ ಅಖಿಲೇಶ್ ಯಾದವ್ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮುಖಾಂತರ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತೋರಿಕೆಗೆ ಕೇವಲ ಸಿಬ್ಬಂದಿ ಫಲಕವನ್ನ ಬದಲಾಯಿಸಬೇಡಿ, ಇಡೀ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು. ಅಂದರೆ ಪರೀಕ್ಷೆ ನಡೆಸುವಂತಹ ರೀತಿ, ಅಲ್ಲಿರುವಂತಹ ಸಿಬ್ಬಂದಿ, ಅದೆಲ್ಲವನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ಅಖಿಲೇಶ್ ಯಾದವ್ ಆಗ್ರಹವನ್ನ ಮಾಡಿದ್ದಾರೆ. ಜುಲೈ 20 ಸಂಸತ್ ಚಲೋ ಹೊರಟಿದ್ದಂತಹ ಸಿಜೆಪಿ ಈಗ ಮತ್ತೊಂದು ಸಂಸತ್ ಚಲೋ ಪ್ಲಾನ್ ಮಾಡ್ತಾ ಇದೆ. ಇವತ್ತಿನ ಮಾತುಕತೆಯ ಬಳಿಕ ಹೋರಾಟಕ್ಕೆ ಹೊಸ ರೂಪ ಸಿಗಲಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಡೆಡ್ಲೈನ್ ಕೊಟ್ಟಿರುವಂತಹ ಸಿಜೆಪಿ ಪ್ರಧಾನ್ ರಾಜೀನಾಮೆ ಕೊಡದೇ ಇದ್ರೆ ಹೋರಾಟ ಮತ್ತಷ್ಟು ತೀವ್ರಗೊಳಿಸುವ, ಮತ್ತೊಂದು ಸಂಸತ್ ಚಲೋ ಆಯೋಜನೆ ಮಾಡೋ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಜುಲೈ 20 ಸಂಸತ್ ಚಲೋ ಹೊರಟಿದ್ದು ಸಿಜೆಪಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂತಹ ಸಂಖ್ಯೆಯಲ್ಲಿ ಜನ ಬಂದರು. ಹಲವರು ಪೊಲೀಸರ ಮೇಲೆ ದಾಳಿ ಮಾಡಿದ್ರು. ನಂತರ ಲಾಠಿ ಚಾರ್ಜ್ ಆಯಿತು. ಅದಾಗ್ತಾ ಇದ್ದಂತೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತು ಸಿಜೆಪಿ. ಈಗ ಮತ್ತೊಂದು ಸುತ್ತಿನ ಸಂಸತ್ತು ಚಲೋ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಜುಲೈ 20 ಸಂಸತ್ ಚಲೋವನ್ನು ಹಮ್ಮಿಕೊಂಡಿತ್ತು ಸಿಜೆಪಿ. ಅವತ್ತೇನಾಯಿತು ಅನ್ನೋದನ್ನ ಗಮನಿಸಿದೀವಿ. ಅದಾದ ಮೇಲೆ ಕೇಂದ್ರ ಯಾವ ರೀತಿಯಲ್ಲಿ ಅವರಿಗೆ ಸ್ಪಂದಿಸೋದಕ್ಕೆ ಶುರು ಮಾಡ್ತು, ಮಾತುಕತೆಗೆ ಮುಂದಾಯಿತು. ಈಗ 3ನೇ ಸುತ್ತಿನ ಮಾತುಕತೆ ಹಂತಕ್ಕೆ ಬಂದಿದೆ. ಇದೆಲ್ಲವನ್ನ ಗಮನಿಸ್ತಾ ಹೋದಾಗ ಮತ್ತೊಂದು ಸುತ್ತಿನ ಸಂಸತ್ ಚಲೋ ಮೂಲಕ ತಮ್ಮ ಹೋರಾಟವನ್ನ ಬಲಪಡಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಸಿಜೆಪಿ ಮುಂದಾಗ್ತಾ ಇದೆಯಾ, ಅಥವಾ ಪ್ರಧಾನ್ ರಾಜೀನಾಮೆಗೆ ಇನ್ನಷ್ಟು ಒತ್ತಡ ತರುವಂತಹ ಒಂದು ತಂತ್ರಗಾರಿಕೆನಾ? ಏನ ಯೋಜನೆ ಅಂತ? ಪ್ರತಿಮಾ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಸಿಜೆ ಈಗ ಪಟ್ಟನ್ನು ಹಿಡಿದಿರುವಂತಹದ್ದು. ಈಗಾಗಲೇ ಕೇಂದ್ರ ಹಾಗೂ ಸಿಜೆಪಿ ಪಕ್ಷದ ವಕ್ತಾರರ ಜೊತೆಗೆ 2 ಸುತ್ತಿನ ಮಾತುಕತೆಗಳು ನಡೆದಿವೆ. ಈ 2 ಸುತ್ತಿನ ಮಾತುಕತೆಗಳಲ್ಲಿ 2 ಈ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಆದರೆ ಪ್ರಮುಖ ಬೇಡಿಕೆ ಆಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನಿದೆ, ಇದರ ಬಗ್ಗೆ ಕೇಂದ್ರ ಯಾವುದೇ ರೀತಿಯಂತ ನಿರ್ಧಾರ ತಿಳಿಸಿಲ್ಲ. ಇವತ್ತು ಒಂದು ಸಭೆ ಆಗಬೇಕಿದೆ. ಇವತ್ತಿನ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಹೇಳಿದ್ರು. ಈಗ 3ನೇ ಹಂತದ ಸಭೆ ನಡೆಯುತ್ತೋ ಇಲ್ವೋ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಯಾಕಂತಂದ್ರೆ ಸಿಜೆಪಿ ಕಾರ್ಯಕರ್ತರು ಈಗಾಗಲೇ ಹೇಳ್ತಾ ಇದ್ದಾರೆ, ಬಹು ಮುಖ್ಯವಾಗಿ 3ನೇ ಹಂತದ ಮಾತುಕತೆಗೆ, 3ನೇ ಸುತ್ತಿನ ಮಾತುಕತೆಗೆ ಹೋಗಬೇಕು ಅಂತಂದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆಯನ್ನ ಕೊಟ್ಟಿದ್ದೆ ಆದಲ್ಲಿ ಮಾತ್ರ ನಾವು 3ನೇ ಹಂತದ ಮಾತುಕತೆಗೆ ಹೋಗ್ತೀವಿ. ಅಲ್ಲಿಯವರೆಗೂ ಕೂಡ ಕೇಂದ್ರ ಸರ್ಕಾರ ಜೊತೆ ಯಾವುದೇ ಮಾತುಕತೆ ಇಲ್ಲ ಅನ್ನುವಂತಹದ್ದು. ಇವತ್ತು 3:30 ಸುಮಾರಿಗೆ ಈ ಸಿಜೆಪಿ ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಮುಗಿತಾ ಇದೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಡೆಡ್ಲೈನ್ ಏನಿತ್ತು ಅದೀಗ ಮುಗಿತಾ ಇರುವಂತಹದ್ದು. ಒಂದ್ ವೇಳೆ ಮುಗ್ದಿದ್ದೆ ಆದಲ್ಲಿ ಈಗ ಸಿಜೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮತ್ತೊಂದು ಕರೆಯನ್ನ ಕೊಟ್ಟಿರುವಂತಹದ್ದು. ಆ ದೊಡ್ಡ ಮಟ್ಟದ ಹೋರಾಟ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ. ಅಂದ್ರೆ ಇನ್ನೊಂದು ಸಂಸತ್ ಚಲೋ, ಅಂದ್ರೆ ಜುಲೈ 20ನೇ ತಾರೀಕು ಆದಂತಹ ಸಂಸತ್ ಚಲೋ ಹೋರಾಟ ಏನಿದೆ, ಅದೇ ರೀತಿಯಾದಂತಹ ಸಂಸತ್ ಚಲೋ ಹೋರಾಟಕ್ಕೆ ಮತ್ತೊಮ್ಮೆ ಕರೆ ಕೊಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಸಿಜೆಪಿ ತನ್ನದೇ ಆದಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ. ಈ ಮುಂದಿನ ವಾರ ಮತ್ತೊಂದು ಸುತ್ತಿನ ಒಂದು ಸಂಸತ್ ಚಲೋಗೆ ಪ್ಲಾನ್ ಮಾಡ್ಕೊಳ್ತಾ ಇರುವಂತಹದ್ದು. ಇವತ್ತು ಸಂಜೆ ಒಳಗೆ ಅದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ರೆ ಈ ಹೋರಾಟವನ್ನ ಇಲ್ಲಿಗೆ ಕೈ ಬಿಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡದೆ ಹೋದ್ರೆ ಇದನ್ನ ಮತ್ತೊಂದು ಸುತ್ತಿನ ಸಂಸತ್ ಚಲೋ ಹೋರಾಟಕ್ಕೆ ಎಲ್ಲಾ ರೀತಿಯಂತ ಪ್ಲಾನ್ ಮಾಡಲಾಗ್ತಿದೆ. ಇವತ್ತು ಸಂಜೆ ಅಥವಾ ನಾಳೆಗೆ ಈ ಒಂದು ಘೋಷಣೆ ಹೊರಬೀಳುವಂತಹ ಸಾಧ್ಯತೆ ಇದೆ. ಇವತ್ತು ಒಂದ್ ವೇಳೆ 3ನೇ ಸುತ್ತಿನ ಮಾತುಕತೆ ನಡೆಯುತ್ತೆ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಅನುಮಾನ ಇರುವಂತದ್ದು. ಯಾಕಂದ್ರೆ
ಏನಂದ್ರೆ ಸಿಜೆಪಿ ಪಕ್ಷದ ವಕ್ತಾರ ಹೇಳ್ತಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ಮುಂದಿನ ಹಂತದ ಮಾತುಕತೆಯನ್ನು ನಡೆಸ್ತೀವಿ ಅಥವಾ 3ನೇ ಸುತ್ತಿನ ಮಾತುಕತೆಗೆ ಹೋಗ್ತೀವಿ, ಅಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಗೌರ್ಮೆಂಟ್ ಜೊತೆ ನೆಗೋಷಿಯೇಷನ್ಗೆ ನಾವು ಭಾಗಿ ಆಗೋದಿಲ್ಲ, ಮತ್ತೆ ಮಾತುಕತೆಯಲ್ಲೂ ಕೂಡ ನಾವು ಭಾಗಿ ಆಗೋದಿಲ್ಲ ಅನ್ನುವಂಥದ್ದನ್ನ ಈಗ ಸಿಜೆಪಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಈಗ ಮತ್ತೊಂದು ಸಂಸತ್ ಚಲೋಗೆ ಸಿಜೆಪಿ ಇವತ್ತು ಅಥವಾ ನಾಳೆ ಒಳಗೆ ಕರೆ ಕೊಡಬಹುದು, ಘೋಷಣೆಯನ್ನ ಮಾಡಬಹುದು ಅನ್ನುವಂತಹದ್ದು ಈಗ ಚರ್ಚೆ ನಡೀತಾ ಇರುವಂತಹದ್ದು. ಹಾಗಾಗಿ ಜಂತರ್ ಮಂತರ್ನ ಸುತ್ತ, ದೆಹಲಿಯ ಸುತ್ತ ಸಾಕಷ್ಟು ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಕಳೆದ 2-3 ದಿವಸಗಳಲ್ಲಿ ಇಲ್ಲದೆ ಇರತಕ್ಕಂಥ ಹೆಚ್ಚಿನ ಭದ್ರತೆಯನ್ನ ಈಗ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಈಗ ದೆಹಲಿಯಲ್ಲಿ ಕಾಣ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್. ಎಸ್, ಇದು ಮತ್ತೊಂದು ಸುತ್ತಿನ ಮಾತುಕತೆ ಇವತ್ತು ನಡೆಯುವಂಥದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಸಿಜೆಪಿಯ ಪ್ರಬಲವಾದಂಥ ಒಂದು ಒತ್ತಡ, ಪ್ರಮುಖ ಬೇಡಿಕೆ. ಅದಕ್ಕೆ ಕೇಂದ್ರ ಒಪ್ಪುತ್ತಾ ಅನ್ನುವಂಥ ಒಂದು ಕುತೂಹಲದಲ್ಲಿದೆ. ಒಂದೊಮ್ಮೆ ಪ್ರಧಾನ್ ರಾಜೀನಾಮೆಯನ್ನು ನೀಡದೇ ಹೋದರೆ ಆಗ ಮತ್ತೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸೋದಷ್ಟೇ ಅಲ್ಲ, ಸಂಸತ್ ಚಲೋ ಏನು ಹೊರಟಿದ್ರು ಜುಲೈ 20ಕ್ಕೆ ಅದನ್ನೇ ಇನ್ನೊಂದು ಸುತ್ತು ಮಾಡುವಂಥ ಆಲೋಚನೆ.